ವೆಲ್ಕಮ್ ಟು ಅಕೌಂಟೆನ್ಸಿ ಆನ್ಲೈನ್ ಕ್ಲಾಸ್ ಸೆಷನ್ 17. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಚಾಪ್ಟರ್ 3 ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದನ್ನು ನಾವು ಡಿಸ್ಕಸ್ ಮಾಡ್ತಿದ್ದು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಸೊ ಇಲ್ಲಿ ರೀಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ದೆನ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀವಿ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ. ಫರ್ಮ್ ಅಂದರೆ ಏನು ಅಂತ ಗೊತ್ತಿದೆ, ಓವರಾಲ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ಗೊತ್ತಿದೆ. ಆ್ಯಂಡ್ ದೆನ್ ಇವತ್ತಿನ ಕ್ಲಾಸ್ನಲ್ಲಿ ಅಡ್ಮಿಷನ್ ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡಿ. ಸೊ ರೀಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಡ್ಮಿಷನ್. ಸೊ ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಎ ಚೇಂಜ್ in the partnership, a change in the partnership agreement, is called a reconstitution. ಆಯಿತಾ? ಸೊ ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಹಳೇದೋಗಿ ಹೊಸ ಒಂದು ಅಗ್ರಿಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ. ಎ ಚೇಂಜ್, ರೀಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ಎ ಚೇಂಜ್. So with respect to what? Agreement. Okay. Before discussing what is a change in the agreement, we shall discuss what do you mean by admission. Okay. Then admission refers to entry or entrance. Entry of a new person. Into the firm. Okay. For example, ಈಗ ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅನ್ಕೊಳ್ಳೋಣ. ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಸಿ ಅನ್ನೋ ಇನ್ನೊಬ್ಬ ಪಾರ್ಟ್ನರ್ನ ಫರ್ಮಿಗೆ ಸೇರಿಸ್ಕೊಳ್ಳೋದು. ಯಾರು? ಎ ಆ್ಯಂಡ್ ಬಿ. ಓಕೆ. ಹಿಯರ್ ದ ಸಿ ಈಸ್ ಎ ನ್ಯೂ ಪಾರ್ಟ್ನರ್. Okay. C is a new partner. A and B both are old partners to the firm. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಅಡ್ಮಿಷನ್ ಅಂತ ಹೇಳಿದ್ರೆ ಒಬ್ಬ ನ್ಯೂ ಪಾರ್ಟ್ನರ್, ನ್ಯೂ ಅಂದರೆ ಹೊಸಬರು, ಪರ್ಸನ್ ಅಂದರೆ ವ್ಯಕ್ತಿ. ಓಕೆ. ಸೊ ಒಬ್ಬ ಹೊಸ ವ್ಯಕ್ತಿ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರೋ ಫರ್ಮ್ಗೆ ಜಾಯಿನ್ ಆಗ್ತಾನೆ. ಅದೇನಿಗೆ ಜಾಯಿನ್ ಆಗ್ತಾನೆ ಅದು ಡಿಸ್ಕಸ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಈ ಹೊಸ ವ್ಯಕ್ತಿ ಸಿ ಅನ್ನೋನು ಜಾಯಿನ್ ಆದ ತಕ್ಷಣ ದ ಫರ್ಮ್ ರೀಕಾನ್ಸ್ಟಿಟ್ಯೂಟ್ ಆಯಿತು ಅಂತ ಹೇಳ್ತೀವಿ. ರೀಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಚೇಂಜ್. ಅಂದರೆ ಎ ಬಿ ಇಬ್ಬರಿದ್ದರು, ಆವಾಗ ಇಬ್ಬರಿದ್ದಾಗ ವಾತಾವರಣ ಅಥವಾ ಎನ್ವಿರಾನ್ಮೆಂಟ್ ಇನ್ ದ ಫರ್ಮ್ ಏನಿತ್ತು ಅದು ಸಿ ಅನ್ನೋದು ಬಂದ ತಕ್ಷಣ ಚೇಂಜ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಗೆಸ್ಟ್ ಬಂದ ತಕ್ಷಣ ಏನಾಗುತ್ತೆ? ದ ಎನ್ವಿರಾನ್ಮೆಂಟ್ ಚೇಂಜ್ ಆಗಲ್ವಾ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ. ಸೊ ಸಿಮಿಲರ್ಲಿ ಇಲ್ಲೂ ಅಷ್ಟೇ ಸಮ್ ಚೇಂಜಸ್ ಹ್ಯಾಪನ್ ಆಗುತ್ತೆ. ಅದೇನು ಚೇಂಜಸ್ಸು, ಅದ್ರ ಇಂಪ್ಯಾಕ್ಟ್ ಏನು ಫ್ಯೂಚರ್ ಕ್ಲಾಸಸ್ ಡಿಸ್ಕಸ್ ಮಾಡೋಣ. ಸೊ ಸಿ ಅಂದರೆ ಎ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್. ಓಕೆ. ನಾಟ್ ನ್ಯೂ ಫಾರ್ಮ್, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಎ ಆ್ಯಂಡ್ ಬಿ ಆಲ್ರೆಡಿ ಪಾರ್ಟ್ನರ್ಸ್ ಇದ್ದಾರೆ, ಅವ್ರನ್ನ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಸಿ ಈಸ್ ಎ ನ್ಯೂ ಪಾರ್ಟ್ನರ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇವು ಸಿ ಎಂಟ್ರಿ ಕೊಟ್ಟ ತಕ್ಷಣ ಫರ್ಮಿಗೆ, ಆ ಫರ್ಮ್ ಏನಾಯಿತು? ರೀಕಾನ್ಸ್ಟಿಟ್ಯೂಟ್ ಆಯಿತು. ರೀಕಾನ್ಸ್ಟಿಟ್ಯೂಟ್ ಅಂದ್ರೇನು? ಎ ಚೇಂಜ್ ಇನ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೇನು? ಪಾರ್ಟ್ನರ್ಶಿಪ್ ಡೀಡ್ ಓದಿದ್ದೀರಾ? ಅಗ್ರಿಮೆಂಟ್ ನಥಿಂಗ್ ಬಟ್ ಎ ಪಾರ್ಟ್ನರ್ಶಿಪ್. Agreement is nothing but a partnership deed. Okay. So I have taken some examples to illustrate
in what way, in what circumstances the agreement has been changed ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಓನ್ಲಿ ಫ್ಯೂ ಎಕ್ಸಾಂಪಲ್ಸ್ ತಗೊಂಡು. ಸೊ ಅಗ್ರಿಮೆಂಟ್ ಇಸ್ ನಥಿಂಗ್ ಬಟ್ ಎ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಇಸ್ ನಥಿಂಗ್ ಬಟ್ ಎ ಅಗ್ರಿಮೆಂಟ್. ಓಕೆ, ಅಗ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀವಿ ನೋಡಿ. ಏನಾಯಿತು, ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರು ₹2 ಲಾಭ ಬಂದರೆ, ಎಕ್ಸಾಂಪಲ್ಗೆ ಒಂದು ₹2 ಪ್ರಾಫಿಟ್ ಬಂದರೆ, ಮೊದಲು ರೀಕನ್ಸ್ಟ್ರಕ್ಷನ್ ಆಗಿದ್ದ ಮೊದಲು ಎ ₹1 ತೊಗೊಂಡೋಗ್ತಿದ್ದ, ಬಿ ₹1 ತೊಗೊಂಡೋಗ್ತಿದ್ರು ಅಂದ್ಕೊಳ್ಳೋಣ. ಈಗ ಸಿ ಅಡ್ಮಿಟ್ ಆದ ತಕ್ಷಣ ಅದೇ ₹2 ಪ್ರಾಫಿಟ್ ಬಂತು ಅಂದ್ಕೊಳ್ಳಿ. ಆವಾಗ ಪ್ರಾಫಿಟ್ ಆಫ್ ಎ ₹1ಗಿಂತ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ 0.7, 0.6 ಅನ್ಕೊಳ್ಳಿ ಎಕ್ಸಾಂಪಲ್. ಓಕೆ, 0.7 ಪ್ಲಸ್ 1.4, 1.4 ಪ್ಲಸ್ 0.6, 2 ಆಯಿತು. ಅಂದರೆ ಅಗ್ರಿಮೆಂಟ್ ಏನಾಯಿತು? ಚೇಂಜಸ್ ಆಗೋಯ್ತು ಬಿಕಾಸ್ ಆಫ್ ಸಿ ಎಂಟ್ರಿ ಕೊಟ್ಟ ತಕ್ಷಣ ಲಾಭದ ಪೋರ್ಷನ್ ಏನಾಯ್ತಾ ಹೋಯಿತು? ಎ ಮತ್ತು ಬಿದು ಕಮ್ಮಿ ಆಗ್ತಾ ಹೋಯಿತು. ವೆನ್ ಸಿ ಎಂಟರ್ಸ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್, ದಟ್ ಈಸ್ ವಾಟ್ ಚೇಂಜಸ್ ಇನ್ ದಿ ಅಗ್ರಿಮೆಂಟ್. ಆಯಿತಾ? ಸಿಮಿಲರ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಒಂದು ಪಾರ್ಟ್ ಆದರೆ ಕ್ಯಾಪಿಟಲ್ಸಲ್ಲೂ ಚೇಂಜಸ್ ಆಯಿತು. ಅಗ್ರಿಮೆಂಟಲ್ಲಿ ಇರುತ್ತಾರೆ, ಪಾರ್ಟ್ನರ್ಶಿಪ್ ಡೀಡ್ ನೀವು ಡೀಟೇಲಾಗಿ ಓದಿದ್ದೀರಾ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲಲ್ಲೂ ಚೇಂಜಸ್ ಆಗುತ್ತೆ, ಡ್ರಾಯಿಂಗ್ಸಲ್ಲಿ ಚೇಂಜಸ್ ಆಗುತ್ತೆ, ಈ ರೀತಿ ಫರ್ಮ್ ರೀಕನ್ಸ್ಟಿಟ್ಯೂಟ್ ಆದ ತಕ್ಷಣ ದ ಅಗ್ರಿಮೆಂಟ್ ಏನಾಗ್ತಾ ಹೋಗುತ್ತೆ? ಸಿ ಎಂಟ್ರಿ ಕೊಟ್ಟ ತಕ್ಷಣ ಅಗ್ರಿಮೆಂಟ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ಅಗ್ರಿಮೆಂಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ರೀಕನ್ಸ್ಟಿಟ್ಯೂಷನ್ ಮೀನ್ಸ್ ಎ ಚೇಂಜ್ ಇನ್ ದಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಯು ನೋ ದಿ ಪಾರ್ಟ್ನರ್ಶಿಪ್ ಅಂದ್ರೂ ಗೊತ್ತು, ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೂ ಗೊತ್ತು ನಿಮಗೆ. ದೆನ್ ಅಡ್ಮಿಷನ್ ಅಂದರೆ ಎ ನ್ಯೂ ಪಾರ್ಟ್ನರ್ ಎಂಟರ್ಸ್ ಇನ್ ಟು ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್. ಓಕೆ, ದೆನ್ ಸಿ ಏನಕ್ಕೆ ಎಂಟ್ರಿ ಆಗ್ತಾನೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಗೆ ಏನು ರೈಟ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಓಕೆ, ಸೊ ನಿಮಗೆಲ್ಲ ಕ್ವೆಶನ್ ಬರ್ಬೋದು, ವೈ ಸಿ ಈಸ್ entered? Question mark. Okay, why C is entered ಅಂತ ಹೇಳಿದ್ರೆ, the firm may require additional capital. ನೋಡಿ, ಒಂದು ಎಕ್ಸಿಸ್ಟಿಂಗ್ ಫಾರ್ಮ್ಗೆ, ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಫಾರ್ಮಲ್ಲಿ ಯಾರು ಇದ್ದಾರೆ? ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ಎಕ್ಸಿಸ್ಟಿಂಗ್ ಫಾರ್ಮಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಈ ಇಬ್ಬರು ಪಾರ್ಟ್ನರ್ಸ್ದು ಏನು ರನ್ ಮಾಡ್ತಿದ್ದಾರೆ, ಆ ಪಾರ್ಟ್ನರ್ಶಿಪ್ ಫಾರ್ಮ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ ಅಂದರೆ ಬೇರೆ ಕಡೆನೂ ಅದ್ರ ಪಾರ್ಟ್ನರ್ಶಿಪ್ ಫಾರ್ಮ್ನ ಜಾಸ್ತಿ ಬರಬೇಕು, ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಮಾಡಬೇಕು. ಆಯಿತಾ? ಸೊ ಬಿಸ್ನೆಸ್ನ ಜಾಸ್ತಿ ಮಾಡಬೇಕು ಅಂದರೆ, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದರೆ ನಮಗೆ ಇನ್ನೂ ಹೆಚ್ಚು ದುಡ್ಡು ಬೇಕು, ಹಣ ಬೇಕು, ಮನಿ ಬೇಕು. ಅಂದರೆ ಮನಿ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಬೇಕಾಗುತ್ತೆ. ಆವಾಗ ಏನು ಮಾಡಿದ್ರು? ಈ ಎ ಆ್ಯಂಡ್ ಬಿ ಫರ್ಮಿಗೆ ಅಪ್ರೋಚ್ ಮಾಡಿದ್ರು, ಪಾರ್ಟ್ನರ್ಶಿಪ್ ಫಾರ್ಮ್ಗೆ. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಓಕೆ, ಅಪ್ರೋಚ್ ಮಾಡಿದ್ರು, ವಿ ರಿಕ್ವೈರ್ ಅಡಿಷನಲ್ ಕ್ಯಾಪಿಟಲ್ ಅಂತ. ಸೊ ಅಡಿಷನಲ್ ಕ್ಯಾಪಿಟಲ್ ಬೇಕು ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋದರೆ ನೀನು ಸಾಲ ಕೇಳಿದ್ರೆ ಬ್ಯಾಂಕಿಗೆ ನೀವು ಇಂಟ್ರೆಸ್ಟ್ ಪೇ ಮಾಡಬೇಕು, ಕಂಪಲ್ಸರಿ ಇಂಟ್ರೆಸ್ಟ್ ಪೇ ಮಾಡಬೇಕು. ಅದಕ್ಕೆ ಏನು ಮಾಡ್ತು? ಫರ್ಮ್ ಒಂದು ಪ್ಲ್ಯಾನ್ ಮಾಡ್ತು, ನಿಮ್ಮ ಜೊತೆಗೆ ಇನ್ನೊಬ್ಬನ ಪಾರ್ಟ್ನರಾಗಿ ಸೇರಿಸ್ಕೊಡಿ, ಅವನಿಗೆ ಓನರನ್ನು ಒಂದು ಗ್ರೇಡ್ ಕೊಡಿ. ಆ ಓನರನ್ನು ಗ್ರೇಡ್ ಕೊಟ್ಟಾಗ ಏನಾಗುತ್ತೆ? ಅವ್ನಿಗೆ ಇಂಟ್ರೆಸ್ಟ್ ಕೊಡಲೇಬೇಕು ಅಂತ ಏನು ಕಂಪಲ್ಸರಿ ಇರಲ್ಲ. ಪ್ರಾಫಿಟ್ ಬಂದರೆ ಹಂಚ್ಬೋದು, ಲಾಸ್ ಬಂದರೆ ಅವ್ನಿಗೆ ಹಂಚ್ಬೋದು. ಸೊ ಆವಾಗ ಇಂಟ್ರೆಸ್ಟ್ ಕಾಸ್ಟ್ ಏನಾಗುತ್ತೆ? ಕಮ್ಮಿ ಆಗುತ್ತೆ ಅಂತ ಫರ್ಮ್ ಸಜೆಸ್ಟ್ ಮಾಡ್ತು ಎ ಆ್ಯಂಡ್ ಬಿಗೆ. ಸೊ ಆವಾಗ ಎ ಆ್ಯಂಡ್ ಬಿ ಏನು ಮಾಡಿದ್ರು? ಅಪ್ರೂವ್ ಮಾಡಿದ್ರು, ಒಬ್ಬ ಹೊಸ ಪಾರ್ಟ್ನರ್ನ ನಾವು ವೆಲ್ಕಮ್ ಮಾಡೋಣ. ಹಾಗಾದರೆ ಪಾರ್ಟ್ನರ್ ಎಂಥವ್ರು ಇರಬೇಕು? ಎ ಆ್ಯಂಡ್ ಬಿನ ಫ್ರೆಂಡ್ಸೇ ಆಗಿರ್ಬೋದು, ಅಥವಾ ಅವನಿಗೆ ಗೊತ್ತಿರೋರು ಆಗಿರ್ಬೋದು. ಮ್ಯಾಕ್ಸಿಮಮ್ ಎ ಆ್ಯಂಡ್ ಬಿಗೆ ಗೊತ್ತಿರೋರೇ ಆಗಿರ್ತಾರೆ ಮ್ಯಾಕ್ಸಿಮಮ್. ಯಾಕೆಂದರೆ ಆ ಒಂದು ನೇಟಿವಿಟಿ ಇರೋರನ್ನೇ ಅವ್ರು ಏನು ಮಾಡ್ತಾರೆ? ನ್ಯೂ ಫರ್ಮ್ಗೆ ವೆಲ್ಕಮ್ ಮಾಡಿ, ನ್ಯೂ ಪರ್ಸನ್ನ ಎಕ್ಸಿಸ್ಟಿಂಗ್ ಫರ್ಮ್ಗೆ ವೆಲ್ಕಮ್ ಮಾಡ್ತಾರೆ. ಸೊ ದ ಮೇನ್ ಇಂಟೆನ್ಷನ್ ಸಿ ಬರೋದಕ್ಕೆ ಕಾರಣ ಏನು? ಅಡಿಷನಲ್ ಕ್ಯಾಪಿಟಲ್. ಯಾಕೆಂದರೆ ಅದು ಇಂಟ್ರೆಸ್ಟ್ ಫ್ರೀ.
ಓಕೆ, ಅದಕ್ಕೆ ಕಾಸ್ಟ್ ಇಲ್ಲ. ಕಾಸ್ಟ್ ಅಂದರೆ ಈಗ ನೀವು ಒಂದು ಸಾಲ ತರಬೇಕಂದ್ರೆ ಬ್ಯಾಂಕಲ್ಲಿ ಏನು ಮಾಡಬೇಕು, ಅದಕ್ಕೆ ಕಾಸ್ಟ್ ಏನು, ಇಂಟ್ರೆಸ್ಟ್. ಸೊ ಇಲ್ಲಿ ಇಂಟ್ರೆಸ್ಟ್ ಇರಲ್ಲ, ಕಂಪಲ್ಸರಿ ಇಲ್ಲ. ಓಕೆ, ಸೊ ಇದು ಒಂದಾಗ್ಬೋದು. ಇನ್ನೊಂದು, ಟು ಇನ್ಕ್ರೀಸ್ ದಿ ಮ್ಯಾನೇಜೀರಿಯಲ್ ಎಬಿಲಿಟಿ. ಸೊ ಮ್ಯಾನೇಜರಿಯಲ್ ಎಬಿಲಿಟಿ ಅಂತ ಹೇಳಿದ್ರೆ ಒಂದು ಫಾರ್ಮ್ನ ರನ್ ಮಾಡೋಕ್ಕೆ ನಮಗೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು, ಹೌದಾ. ಎಸ್ಯೂಮ್ ಎ ಆ್ಯಂಡ್ ಬಿ ಅಂತ ಒಂದು ಸ್ಕಿಲ್ಸ್ ಇಲ್ಲ, ಅದಕ್ಕೆ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಾ ಇಲ್ಲ ಅಂತ ಅಂದಾಗ ಎ ಆ್ಯಂಡ್ ಬಿ ಏನು ಮಾಡ್ಬೋದು, ಸಿ ಏನೋ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ MBA ಆಗಿರ್ಬೋದು, ಕ್ವಾಲಿಫೈಡ್ ಪ್ರೊಫೆಷನಿಸ್ಟ್ ಆಗಿರ್ಬೋದು. ಅವನು ಎಂಟ್ರಿ ತಗೊಂಡ ತಕ್ಷಣ ಫರ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ಬೋದು. ಲಾಸಲ್ಲಿರೋದು ಪ್ರಾಫಿಟ್ಗೆ ಹೋಗ್ಬೋದು, ಅಥವಾ ಪ್ರಾಫಿಟ್ ಇರೋದು ಇನ್ನೂ ಹೆಚ್ಚು ಪ್ರಾಫಿಟ್ಗೆ ಹೋಗ್ಬೋದು. ಒಂದು ಬ್ರಾಂಚ್ ಇರೋದು 2 ಬ್ರಾಂಚ್ ಆಗ್ಬೋದು, ಯಾರು ಸಿ ಬಂದಮೇಲೆ. ಸೊ ಎಷ್ಟು ಕ್ಯಾಪಿಟಲ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಮ್ಯಾನೇಜರ್ ಎಬಿಲಿಟಿ ಇರಬೇಕು, ಅಂಡರ್ಸ್ಟ್ಯಾಂಡ್. ಸೊ ನಮಗೆ ಕ್ಯಾಶ್ ನಮ್ಮ ಹತ್ರ ಇದ್ದರೆ ಅದು ಖರ್ಚು ಮಾಡೋ ವಿಧಾನನೂ ಗೊತ್ತಿರಬೇಕಲ್ವಾ. ಸೊ ಅದೇ ರೀತಿ ಈ ಮ್ಯಾನೇಜರ್ ಎಬಿಲಿಟಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹ್ಯಾವ್ ಟೇಕನ್ ಓನ್ಲಿ 2 ಎಕ್ಸಾಂಪಲ್ಸ್. ಸಿನ ನಾವು ಯಾಕೆ ಕರ್ಕೊಬೇಕು ಅನ್ನೋದಕ್ಕೆ ಒಂದು 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ದೇರ್ ಆರ್ ನ್ಯೂಮರಸ್ ಎಕ್ಸಾಂಪಲ್ಸ್ ಇದೆ ಯಾಕೆ ನ್ಯೂ ಪಾರ್ಟ್ನರ್ನ ನಾವು ಎಕ್ಸಿಸ್ಟಿಂಗ್ ಫಾರ್ಮ್ಗೆ ವೆಲ್ಕಮ್ ಮಾಡ್ತೀವಿ ಅಂತ. ಓಕೆ, ಇದು ರೀಸನ್ಸ್ ಫಾರ್ ಅಡ್ಮಿಟಿಂಗ್ ಸಿ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್. ಓಕೆ, ದೆನ್ ಸಿ ಬಂದರೆ ಅವ್ನಿಗೇನು ರೈಟ್ಸ್ ಇದೆ ಅಂತ. ಇಫ್ ಸಿ ಎಂಟರ್ಡ್, ಅವ್ನ ರೈಟ್ಸ್ ಏನಿದೆ, ರೈಟ್ಸು, ಅವನು ಮೊದಲನೇ ರೈಟು, ಹಿ ಹ್ಯಾಸ್ ಎ ಶೇರ್ ಇನ್ ಪ್ರಾಫಿಟ್ಸ್ನಲ್ಲಿ ಅವನಿಗೆ ಹಕ್ಕಿದೆ. ಮುಂದೆ ಬರೋ ಅವ್ನು ಜಾಯಿನ್ ಆದಮೇಲೆ ಫರ್ಮು ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟ್ ಮೇಲೆ ಅವನಿಗೆ ಹಕ್ಕಿದೆ. ರೈಟ್ ಅಂದರೆ ಹಕ್ಕು. ಜೊತೆಗೆ ಟು ಶೇರ್ ಇನ್ ಅಸೆಟ್ಸ್ ಆಫ್ ದ ಫರ್ಮ್, ಅಂದರೆ ಫರ್ಮಲ್ಲಿರೋ ಅಸೆಟ್ಸ್. ಇನ್ನು ಮುಂದಕ್ಕೆ ಏನಾಗುತ್ತೆ, ಸಿ ಎಂಟ್ರಿ ಕೊಟ್ಟ ತಕ್ಷಣ ಏನು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಏನು ಅಸೆಟ್ಸ್ ಅಂತ ಇರುತ್ತೆ ಅದು ಸಿದು ಕೂಡ ಆಗುತ್ತೆ. ಎ ಬಿ ಮಾತ್ರ ಅಲ್ಲ, ಸಿದು ಕೂಡ ಆಗುತ್ತೆ. ಯಾಕೆಂದರೆ ಸಿ ಈಸ್ ಟ್ರೀಟೆಡ್ ಆಸ್ ಎ ಓನರ್ ಆಫ್ ದ ಫರ್ಮ್, ಒನ್ ಆಫ್ ದ ಓನರ್ ಆಫ್ ದ ಫರ್ಮ್. ಸೊ ಓನರ್ ಅಂತ ಹೇಳಿದ್ಮೇಲೆ ಫರ್ಮಲ್ಲಿರೋ ಸಾಲಗಳು, ಆಸ್ತಿಗಳು ಅವೆಲ್ಲವೂ ಯಾರ್ದಾಗುತ್ತೆ, ಓನರ್ಸ್ದೇ ಆಗುತ್ತೆ. ಆಸ್ತಿಗೆ ರೈಟ್ ಇದೆ ಅಂತ ಹೇಳಿದ್ಮೇಲೆ ಲಯಬಿಲಿಟಿಗೂ ಆಬ್ಲಿಗೇಷನ್ಸ್ ಇರಲೇಬೇಕು, ಯಾರಿಗೆ, ಸಿಗೆ. ಸೊ ರೈಟ್ಸ್ ಏನು, 2 ಇಂಪಾರ್ಟೆಂಟ್ ರೈಟ್ಸ್ ಏನು, ಪ್ರಾಫಿಟ್ನಲ್ಲಿ ಶೇರ್ ಮಾಡ್ಬೋದು ಮತ್ತು ಅಸೆಟ್ಸ್ನಲ್ಲಿ ಶೇರ್ ಮಾಡ್ಬೋದು. ಓಕೆ, ಸೊ ಇನ್ನೂ ತುಂಬ ಬದಲಾವಣೆಗಳಾಗುತ್ತೆ ಇದರಲ್ಲಿ. ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್, 12 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಕೇಳ್ತಾರೆ. ಓವರಾಲ್ 21 ಮಾರ್ಕ್ಸ್ ಈ ಚಾಪ್ಟ್ರಿಂದ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೆಂದಿ ಚಾಪ್ಟರ್ ಆಲ್ಸೋ. ಓಕೆ, ಸೊ ಆದ್ದರಿಂದ ಈ ಚಾಪ್ಟರ್ನಲ್ಲಿ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರೀವಿಯಸ್ ಚಾಪ್ಟರ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು 2 ಮೆಥಡ್ ಯೂಸ್ ಮಾಡಿ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗಿ ಅಕೌಂಟ್ ಮಾಡೋದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರೋದ್ರಿಂದ ಸೊ ಅದ್ರ ಬಗ್ಗೆ ಜಾಸ್ತಿ ಸೆಕೆಂಡ್ ಚಾಪ್ಟರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆಂದರೆ 3rd ಚಾಪ್ಟರು ಸೆಕೆಂಡ್ ಚಾಪ್ಟರ್ನಲ್ಲಿ ಬೇಸ್ ಆಗಿದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಏನೇನಾದರೂ ಡೌಟ್ಸ್ ಇದ್ದರೆ ಇವತ್ತು ನಾವು ಡಿಸ್ಕಸ್ ಮಾಡಿದಿಷ್ಟೇ. ಒಂದು ರೀಕಾನ್ಸ್ಟಿಟ್ಯೂಷನ್ ಅಂದ್ರೇನು, ಅಡ್ಮಿಷನ್ ಅಂದ್ರೇನು, ಅಡ್ಮಿಷನ್ಗೆ ಆಗೋದಕ್ಕೆ ರೀಸನ್ ಏನು, ಅಡ್ಮಿಷನ್ ಆದಮೇಲೆ ಆ ಪರ್ಸನ್ಗೆ ಏನೆಲ್ಲ ರೈಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ. ಸೊ ಏನೇ ವಿಚಾರಗಳಿದ್ರು ಇದು ಈ ಪರ್ಟಿಕ್ಯುಲರ್ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಡೌಟ್ಸ್ಗಳಿದ್ರೆ ಅದು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.